ಎಲ್ಲರಿಗೂ ಇಂದಿನ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ಸ್ವಾಗತ. ಮೊದಲನೇದಾಗಿ ತಿಳಿಸೋದಂದ್ರೆ ಈ ವಿಡಿಯೋ ಯಾರ್ಯಾರಿಗೆ ಹೆಲ್ಪ್ ಆಗಿದೆ ಅಂದ್ರೆ SSCದವ್ರಿಗೆ, ರೈಲ್ವೇದವ್ರಿಗೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೆಯೋರಿಗೆ, ಅದರ್ವೈಸ್ ನೀವು ಯಾವುದೇ ಎಕ್ಸಾಮ್ ಬರೋರು ಕೂಡ ಈ ಒಂದು ವಿಡಿಯೋ ಎಲ್ಲರಿಗೂ ಇಂಪಾರ್ಟೆಂಟ್ ಆಗೈತಿ. ಯಾವ ಕಾರಣಕ್ಕಂದ್ರೆ ಕರೆಂಟ್ ಅಫೇರ್ಸ್ ಅನ್ನೋದು ಎಲ್ಲ ಕಡೆ ಇರುವಂಥ ಟಾಪಿಕ್ ಆಗೈತಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಪ್ರಶ್ನೆಗಳಿಗೆ ಬರ್ತಾನು. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಿಗಾಗಿ ಸ್ಯಾಚುರೇಷನ್ ಅಭಿಯಾನ 2.0 ಅನ್ನು ಪ್ರಾರಂಭಿಸಿದವರು ಯಾರು ಅಂತೈತಿ. ಈ ಪ್ರಶ್ನೆಗೆ ಒಂದು ಉತ್ತರವನ್ನು ನೋಡೋದಾದ್ರೆ ನಾವು ಅದ ಆಪ್ಷನ್ ಬಿ, ನೀತಿ ಆಯೋಗ. ನೀತಿ ಆಯೋಗದವರ ಈ ಒಂದು ಸ್ಯಾಚುರೇಷನ್ ಅಭಿಯಾನ 2.0 ಅನ್ನು ಪ್ರಾರಂಭಿಸಿದರು. ಆನಂತರ ಇದು ಯಾರು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಅಂದ್ರೆ SSCದವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದಾಕೈತಿ. ಓಕೆ, ಮುಂದಿನ ಪ್ರಶ್ನೆಗೆ ಬರ್ತಾನೆ ನಾನು. ಒಂದು ಹೋಯೋ ನಾಗಸೆನ್ಸಿಸ್ ಎಂಬ ಹೊಸ ಸಸ್ಯ ಪ್ರಭೇದವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಅಂತೈತಿ. ಇದನ್ನು ಎಲ್ಲಿ ಕಂಡು ಹಿಡಿದಾರಪ್ಪ ಅಂದ್ರೆ ಆಪ್ಷನ್ ಸಿ, ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ಒಳಗೆ ಈ ಒಂದು ಹೋಯೋ ನಾಗಾಸೆನ್ಸಿಸ್ ಅನ್ನುವಂಥ ಒಂದು ಹೊಸ ಸಸ್ಯ ಪ್ರಭೇದವನ್ನು ಕಂಡು ಹಿಡಿದಾರು. ಅದ್ರಾಗೂ ನೀವು ಇದನ್ನು ಯಾವ ರೀತಿಯಾಗಿ ನೆನಪಿಟ್ಕೋಬಹುದಪ್ಪ ಅನ್ನೋದನ್ನು ನೋಡೋದಾದ್ರೆ ನಾಗಾಸೆನ್ಸಿಸ್ ಅಂತೈತಲ್ಲ ಅದನ್ನು ಸೇಮ್ ನಾಗಾಲ್ಯಾಂಡ್ ಆ್ಯಸ್ ಕಂಪೇರ್ ಮಾಡಿ ನೆನಪಿಟ್ಕೋಬಹುದು. ಅರ್ಧ ಅಂದ್ಕೊಂಡನು. ಮುಂದುವರಿನು. ಮೂರನೇ ಪ್ರಶ್ನೆ ನೋಡ್ರಿ. ಪುರುಷರ ಹಾಕಿ ಒಂದು ಇಂಡಿಯಾ ಲೀಗ್ 2026 ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತೈತಿ. ಇದನ್ನು ಗೆದ್ದವ್ರು ಯಾರಪ್ಪ ಅಂದ್ರೆ ಕಳಿಂಗ ಲಾನ್ಸರ್ಸ್ ಅಂತದಾರಲ್ಲ ಇವರ ಗೆದ್ದರು. ಅಂದ್ರೆ ಇದ್ರೊಳಗೆ ಅನೇಕ ಟೀಮ್ಗಳು ಭಾಗಿಯಾಗಿದ್ದು ಅದ್ರೊಳಗೆ ಕಳಿಂಗ ಲಾನ್ಸರ್ಸ್ ಅನ್ನೋರ ಈ ಒಂದು ಪ್ರಶಸ್ತಿಯನ್ನು ಗೆದ್ದರು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಐತಿ. ಕಾರಣ ಕ್ರೀಡೆಗೆ ರಿಲೇಟೆಡ್ ಇರುವ ರೀಸೆಂಟಾಗಿ ನೋಡ್ರಿ ನಾವು ಭಾಳಷ್ಟು ಕ್ವಶನ್ಗಳು ರಿಪೀಟ್ ಆಗತ್ತವು. ಆ ಕಾರಣಕ್ಕೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಒಳಗೆ ಬರ್ತೈತಿ. ಮುಂದಿನ ಪ್ರಶ್ನೆ ನೋಡ್ರಿ. ಒಳನಾಡು ಜಲಮಾರ್ಗ ಅಭಿವೃದ್ಧಿ ಮಂಡಳಿಯ 3ನೆಯ ಸಭೆ ಎಲ್ಲಿ ಒಂದು ನಡೆಯುತ್ತಂತೈತಿ. ಇದನ್ನು ಎಲ್ಲಿ ನಡೆಸಿರಂದ್ರೆ ಆಪ್ಷನ್ ಎ, ಕೊಚ್ಚಿ. ಕೊಚ್ಚಿ ಒಳಗೆ ಒಳನಾಡು ಜಲಮಾರ್ಗ ಅಭಿವೃದ್ಧಿ ಒಂದು ಮಂಡಳಿಯ 3ನೆಯ ಸಭೆ ನಡೆದೈತಿ. ನೆನಪಿಟ್ಕೋರಿ, ಎಷ್ಟನೇ ಸಭೆ ಕೂಡ ಮೆನ್ಷನ್ ಆಗೈತಿ. 3ನೇ ಸಭೆ ಅಂದ್ರೆ ಆಬ್ವಿಯಸ್ಲಿ ಕೊಚ್ಚಿಯನ್ನು ಡೈರೆಕ್ಟಾಗಿ ರೈಟ್ ಮಾಡ್ಕೊಂಬರ್ರಿ. ಕೊಚ್ಚಿ ಈಗ ರೀಸೆಂಟ್ ನಾವು ನೋಡ್ರೆ ಭಾಳಷ್ಟು ಇಂಪಾರ್ಟೆಂಟ್ ರೋಲನ್ನು ಫಾಲೋ ಮಾಡೈತಿ. ಭಾಳಷ್ಟು ಘಟನೆಗಳಲ್ಲಿ ನಡೆಯತ್ತವ. ಉದಾಹರಣೆಗೆ ನೀವು ಮುಂದೆ ನೋಡ್ತೀರಿ. ಬಟ್ ಈಗ ಕೊಚ್ಚಿ ಅನ್ನೋದು ಇಂಪಾರ್ಟೆಂಟ್ ಐತಿ. ಇದ್ರ ರಿಲೇಟೆಡ್ ಏನೇ ಇದ್ರೂ ಓದ್ಕೊಂಡು ಹೋಗ್ರಿ. ಆನಂತರ 5ನೇ ಪ್ರಶ್ನೆ. ಒಂದು ನಮೋ ಲಕ್ಷ್ಮಿ ಒಂದು ಯೋಜನೆಯಡಿ ಮಹಿಳಾ ಅಭ್ಯರ್ಥಿಗಳಿಗೆ ಸುಮಾರು 1250 ಕೋಟಿ ಆರ್ಥಿಕ ಸಹಾಯವನ್ನು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ ಅಂತೈತಿ. ಇದನ್ನು ಯಾರು ಘೋಷಣೆ ಮಾಡಿದಾರಪ್ಪ ಅಂದ್ರೆ ಅದ ಆಪ್ಷನ್ ಸಿ, ಗುಜರಾತ್. ಗುಜರಾತ್ದವರ ಈ ಒಂದು ನಮೋ ಲಕ್ಷ್ಮಿ ಒಂದು ಅನ್ನುವಂಥ ಯೋಜನೆ ಜಾರಿಗೊಳಿಸಿ ಇದರೊಳಗೆ 1250 ಕೋಟಿ ರೂಪಾಯಿ. ಎಲ್ಲಿ ಗುಜರಾತ್ಗ ಯಾವ ಒಂದು ಯೋಜನೆ ನಮೋ ಲಕ್ಷ್ಮಿ. ಆನಂತರ ಅಮೌಂಟ್ ಎಷ್ಟ ಒಂದು 1250 ಅಂದ್ರೆ 1250 ಕೋಟಿ. ಇವ ಕ್ವಶನ್ಗಳು ಬೇರೆ ಬೇರೆ ಅಕಾವು ಸ್ಟ್ಯಾಟಿಕ್ ಜಿಕೆಗಳು ಕೂಡ ಕುಂದಿರುವಂಥ ಕ್ವಶನ್ ಐತಿ. ಓಕೆ, ಆನಂತರ 6ನೇ ಪ್ರಶ್ನೆ ಕಡೆ ಬರೋನು. 7ನೇ ಭಾರತದ ಅಂತಾರಾಷ್ಟ್ರೀಯ ಕಡಲಕಳೆ ಪ್ರದರ್ಶನ ಮತ್ತು ಶೃಂಗಸಭೆ ಯಾವ ನಗರದಲ್ಲಿ ನಡೆಯಲಿದೆ ಅಂತೈತಿ. ಇದು ಕೂಡ ಆಬ್ವಿಯಸ್ಲಿ ಕೊಚ್ಚಿ ಒಳಗೆ ನಡೆದೈತಿ. ನಾ ಆಲ್ರೆಡಿ ತಿಳಿಸಿದಂಗೆ ಕೊಚ್ಚಿ ಇಂಪಾರ್ಟೆಂಟ್ ಆಗೈತಿ, ಓದ್ಕೊಂಡು ಹೋಗ್ರಿ. ಮುಂದಿನ ಪ್ರಶ್ನೆ ನೋಡ್ರಿ. 7ನೇದ್ದ. ಒಂದು ಚಹಾ ತೋಟದ ಕಾರ್ಮಿಕರಿಗಾಗಿ ಮುಖ್ಯಮಂತ್ರಿ ಇತಿ ಕೂಲಿ ಒಂದು ದ್ವಿತೀಪಥ ಅಂತೇಳಿ ಒಂದು ಯೋಜನೆಯನ್ನು ತಂದರು. ಅದು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತೈತಿ. ಇದನ್ನು ಎಲ್ಲಿ ಇದನ್ನ ಆರಂಭಿಸಿದಾರಪ್ಪ ಅಂದ್ರೆ ಆಪ್ಷನ್ ಬಿ, ಅಸ್ಸಾಂ ಒಳಗೆ. ಅಸ್ಸಾಂ ಒಳಗೆ ಏನನ್ನು ಆರಂಭಿಸಿದಾರು, ಚಹಾ ತೋಟದ ಕಾರ್ಮಿಕರಿಗಾಗಿ ಒಂದು ಇತಿ ಕೂಲಿ ದ್ವಿತೀಪಥ ಅಂತೈತಿ. ಇದು ಕೂಡ ಇಂಪಾರ್ಟೆಂಟ್ ಐತಿ, ಒಂದು ಯೋಜನೆ ಆದ ಕಾರಣಕ್ಕೆ ನೆನಪಿಟ್ಕೊಂಡು ಹೋಗ್ರಿ. ಅಸ್ಸಾಂ ಒಳಗೆ ಇದನ್ನು ಆರಂಭಿಸಿದಾರು. 8ನೇ ಪ್ರಶ್ನೆ ನೋಡ್ರಿ. ಭಾರತದಲ್ಲಿ ಆರ್ಥಿಕವಾಗಿ ಯಾವ ದಿನದಂದು ಒಂದು ಕುಷ್ಠರೋಗ ದಿನವನ್ನು ಆಚರಿಸಲಾಗುತ್ತದೆ ಅಂತೈತಿ. ಆನ್ಸರ್ ಮಾಡಿದಾರೆ ಅಂದ್ಕೊಂಡನು. ಆಪ್ಷನ್ ಬಿ, 30 ಜನವರಿ. ಆನಂತರ 9ನೇ ಪ್ರಶ್ನೆ ನೋಡ್ರಿ. ಇಂಡಿಯಾ ಒಂದು ಎನರ್ಜಿ ವೀಕ್ ಅಂತವಲ್ಲ ನಾವು, ಒಂದು 4ನೇ ಆವೃತ್ತಿ ಯಾವಾಗ ನಡೆಯಿತು ಅಂತ ಹೇಳ್ತಾ ಕ್ವಶನ್ ಐತಿ. ಇದು ಯಾವಾಗ ನಡೀತಪ್ಪ ಅಂದ್ರೆ ಆಪ್ಷನ್ ಬಿ, 27ನೇ ತಾರೀಕಿಂದ 30ನೇ ತಾರೀಕು ಮಟ್ಟ ಜನವರಿ ತಿಂಗಳೊಳಗೆ ಇದು ನಡೀತು. ಓಕೆ, 27 30 ಕನ್ಫ್ಯೂಸ್ ಭಾಳ ಆಗ್ತಾವೆ ಇಂಥ ಡೇಟಾ. ಸ್ವಲ್ಪ ಮಟ್ಟಿಗೆ ಗಮನ ಹರಿಸಿ ಹೋಗ್ರಿ. ಇಂಡಿಯಾ ಒಂದು ಎನರ್ಜಿಕ್ ವೀಕ್ ಅಂತ ಹೇಳ್ತವಲ್ಲ ನಾವು, ಅದು 27 30 ಹಿಂಗೆ ನೆನಪಿಟ್ಕೋರಿ. ಆನಂತರ ಮುಂದಿನ ಪ್ರಶ್ನೆ ನೋಡ್ರಿ. 10ನೇದ. ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿದ್ದ ಒಂದು ಫೀಲ್ಡ್ ಮಾರ್ಷಲ್
ಕೊಡಂಡೇರ್ ಎಂ ಕಾರ್ಯಪ್ಪ ಅಂದ್ರೆ ನಾವು ಕಾರ್ಯಪ್ಪ ಅವರ ಬಗ್ಗೆ ಬಹಳಷ್ಟು ನಾವು ಕೇಳಿದೆವು. ಅವರ ಜನ್ಮ ವಾರ್ಷಿಕೋತ್ಸವವನ್ನು ಜನವರಿ 28, 2026ರಂದು ಆಚರಿಸಲಾಯಿತು. ಇದು ಎಷ್ಟನೇದಂತೇಳಿ ಕ್ವಶನ್ ಐತಿದೆ. ಇದನ್ನು ಆನ್ಸರ್ ಡೆಫಿನೆಟಾಗಿ ಮಾಡ್ದಾರೆ ಅಂದ್ಕೊಂಡು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಒಳಗೆ ಇದು ಕೂಡ ಬರ್ತೈತಿ. ಕಾರಣ ಇವರು ಒಂದು ಸವಿ ನೆನಪನ್ನು ನಾವು ಅನೇಕ ಕಡೆ ನೋಡ್ತೇವೆ. ಕಾರ್ಯಪ್ಪ ಅವರ ಒಂದು ಇದನ್ನು ಆ ಕಾರಣಕ್ಕೆ ಒಂದು ಆರ್ಮಿ ರಿಲೇಟೆಡ್ ಆದ ಕಾರಣ ಅಥವಾ ಒಂದು ಡಿಫೆನ್ಸ್ಗೆ ರಿಲೇಟೆಡ್ ಇದ್ದ ಕಾರಣಕ್ಕೆ ಈ ಕ್ವಶನ್ ಇಂಪಾರ್ಟೆಂಟ್ ಆಗೈತಿ. ಇವರು ಎಷ್ಟನೇದ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅಂತೇಳಿ. ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ ಕ್ವಶನ್ಗಳ ಲಿಸ್ಟ್. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಅವರ ಲೈಕ್ ಕೊಟ್ಟು ಹೋಗೋದನ್ನು ಮರಿಬೇಡ್ರಿ.